ಅಖಾಡ ಬಿಗ್ ಫೈಟ್ ವಿಶೇಷಗಳನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸುನಿಲ್, ಈಗ ಇಡೀ ನಮ್ಮ ನೇಪಾಳದಲ್ಲಿ ಬಡತನ, ನಿರುದ್ಯೋಗ, ಅರಾಜಕತೆ, ಸ್ವಜನ ಪಕ್ಷಪಾತ ಇದು ಒಂದು ಸಲ ಕಂಪೇರ್ ಮಾಡಿಕೊಂಡಾಗ ಒಂದಲ್ಲ ಒಂದು ದೇಶದಲ್ಲಿ ಒಂದಲ್ಲ ಒಂದು ಪ್ರಮಾಣದಲ್ಲಿ ಇವೆಲ್ಲ ಇರುವಂತಹ ವಿಚಾರಗಳೇ. ಯಾವ ದೇಶದಲ್ಲೂ ನಿರುದ್ಯೋಗ ಇಲ್ಲ, ಭ್ರಷ್ಟಾಚಾರ ಎಲ್ಲ ಝೀರೋ ಇದ್ದಾರೆ. ಈ ಥರದ್ದು ಹುಡುಕಿದ್ರೆ ಬೆರಳೆಣಿಕೆಯಲ್ಲಿ ಒಂದೋ ಎರಡೋ ಸಿಗಬಹುದಾಗುತ್ತೆ. ಸೊ ಒಂದು ಅನ್ರೆಸ್ಟನ್ನು ನೇಪಾಳ ಹ್ಯಾಂಡಲ್ ಮಾಡೋದ ರೀತಿಯ ಬಗ್ಗೆ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಅವರು, ಯಾಕಂದರೆ ನಂಗೆ ನೇಪಾಳದಲ್ಲಿ ಯಾರೇ ಪ್ರತಿಭಟನೆ ಮಾಡಿರಲಿ ಅವರು ಮಾಡಿದ್ದೆಲ್ಲ ಸರಿ ಅಂತ ನನ್ನ ವಾದ ಅಲ್ಲದೇ ಇದ್ದರೂ ಜನಸಾಮಾನ್ಯರನ್ನು ಸಾಯಿಸುವ ಮಟ್ಟಕ್ಕೆ ಅವ್ರು ಹೋಗಿಲ್ಲ. ಅಚಾನಕ್ಕಾಗಿ ಒಂದು ಕಡೆ ಬೆಂಕಿ ಹಚ್ಚಿದ್ದಾರೆ, ಅವ್ರು ಇನ್ಫಿಲ್ಟ್ರೇಟ್ಸ್ ಬಂದು ಬೆಂಕಿ ಹಚ್ಚಿರಬಹುದು, ಬೇರೆಯವರು ಬೆಂಕಿ ಹಾಕಿರಬಹುದು, ಇಂಟೆನ್ಷನ್ ಬೇರೆ ಇರಬಹುದು. ಸಾಮಾನ್ಯ ಜನ ಟಾರ್ಗೆಟ್ ಆಗಲಿಲ್ಲ. ಅಗ್ರಿ, ಈ ಥರ ಬೆಂಕಿ ಹಚ್ತಾ ಇದ್ದಾಗ ಏರ್ಪೋರ್ಟ್ಗೆ ಚಾಲನೆ ಕೊಟ್ಟುಬಿಟ್ರೆ ಅಲ್ಲಿನ ಸಮಸ್ಯೆ ಆಗಿಬಿಡುತ್ತೆ, ಅಲ್ಲಾರೋ ಬೆಂಕಿ ಹಚ್ಬೋದು ಅನ್ನೋ ಕಾರಣಕ್ಕೆ ವಿದೇಶಿಗರಿಗೆ, ನಮ್ಮ ಕನ್ನಡಿಗರು ಸೇರಿಸಿ ಹೇಳ್ತಾ ಇದ್ದೀನಿ, ಅಲ್ಲಿ ಉಳ್ಕೊಂಡ್ರೆ ಕಷ್ಟ ಆಗಿರಬಹುದು. ಬಟ್ ಕೊಲ್ಲುವ ಮಟ್ಟಕ್ಕೆ ಅವ್ರು ಹೋಗಿದ್ರು ಅಂತ ನನಗನ್ನಿಸ್ತಿಲ್ಲ ಇಲ್ಲಿಂದ ಕೂತನ ನೋಡಬೇಕಾದ್ರೆ ಅಂತ. ಫಸ್ಟ್ಲಿ ಒಂದು ಇದು ಇಂಟೆಲಿಜೆನ್ಸ್ ಫೇಲಿಯರ್ ಅಂತ ಹೇಳ್ಬಿಟ್ಟು ನಾವೇನು ಕರಿತೀವಲ್ಲ, ಅಂದರೆ ಸಿ ಪ್ರಾಬ್ಲಮ್ಸ್ ವರ್ ಇನ್ಹೆರೆಂಟ್ ಸರ್, ಲೆಟ್ ಅಸ್ ಅಕ್ಸೆಪ್ಟ್ ದಟ್. ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗ್ಬಿಡುತ್ತೆ. ಪ್ರಾಬ್ಲಮ್ಸ್ ವರ್ ಇನ್ಹೆರೆಂಟ್. ಈಗ ನಾನು ಬಡತನದಲ್ಲಿದ್ದೀನಿ, ಆದರೆ ಪೂರ್ತಿ ದೇಶನ ಬಡತನದಲ್ಲಿಟ್ಟು ಸರ್ಕಾರ ಮಜಾ ಮಾಡ್ತಿದೆ, ಸರ್ಕಾರದ ಮನೆಯವರು ಅವರ ಮಕ್ಕಳು ಮಾಡ್ತಿದ್ದಾರೆ. ದಿಸ್ ಇಸ್ ಜಸ್ಟ್ ಲೈಕ್ ಸೈಯದ್ ಸಲಾಹುದ್ದೀನ್ ಅಂತ ಹೇಳ್ಬಿಟ್ಟು, ಅವನೊಬ್ಬ ಟೆರರಿಸ್ಟ್, ಮೋಸ್ಟ್ ರಿನೌಂಡ್ ಟೆರರಿಸ್ಟ್ ಆಫ್ ಪಾಕಿಸ್ತಾನ್. ಅವನ ಮಕ್ಕಳೆಲ್ಲ ಫಾರಿನಲ್ಲಿ, ಲಂಡನಲ್ಲಿ ಓದ್ತಾ ಇದ್ದಾರೆ, ವಾಷಿಂಗ್ಟನಲ್ಲಿ ಓದ್ತಾ ಇದ್ದಾರೆ. ಒಬ್ಬ ರಿಪೋರ್ಟರ್ ಹೋಗ್ಬಿಟ್ಟು ಅವ್ನು ಕೇಳ್ದ, ನೀನು ಎಲ್ಲರಿಗೂ ಇಷ್ಟು ಭಾಷಣ ಮಾಡಿ ನೀನು ಹೇಳ್ತಿಲ್ಲ, ಇಟ್ ಈಸ್ ದೇರ್ ಆನ್ ಯೂಟ್ಯೂಬ್, ಜನ ಚೆಕ್ ಮಾಡ್ಬೋದು, ನೀನು ಇಷ್ಟು ಜನಕ್ಕೆ ನೀನು ಹೇಳ್ತಿಲ್ಲ ನಿಮ್ಮ ಮಕ್ಕಳನ್ನ ಕಳಿಸಿ ನಾವು ಜಿಹಾದ್ ಮಾಡಬೇಕು ಅಂತ ಹೇಳ್ಬಿಟ್ಟು, ನಿನ್ನ ಮಕ್ಕಳು ಎಲ್ಲಿ, ನೀನ್ ಯಾಕೆ ಅವ್ರನ್ನ ಅಲ್ಲಿಟ್ಟಿದ್ಯಾ, ನಿನ್ನ ಮಕ್ಳು ಯಾಕೆ ಬರ್ತಿಲ್ಲ ಇದಕ್ಕೆ? ಅವನ ಹತ್ರ ಆನ್ಸರೇ ಇಲ್ಲ. ಚೆಕ್ ದಿಸ್, ನಾನು ಹೇಳ್ತಿದ್ದೀನಿ, ಐ ಆಮ್ ರಿಕ್ವೆಸ್ಟಿಂಗ್ ದಿ ವ್ಯೂಯರ್ಸ್ ಟು ಚೆಕ್ ದಿಸ್. ಅರ್ಥ ಆಯ್ತಾ? ಇದು ನಡೆದಿದ್ದು ಅದೇನೇನೆ. ನೀವು ನಿಮ್ಮ ಮಕ್ಕಳನ್ನ ಐಷಾರಾಮಿ ಜೀವನ ನಡ್ಸಕ್ಕೆ ಬಿಟ್ಬಿಟ್ಟು ನೀವು ಪೂರ್ತಿ ದೇಶನ ಕಾಲ್ ಕೆಳಗಡೆ ಹೊಸಕ್ಕೆ ನೀವು ಟ್ರೈ ಮಾಡಿ ದುಡ್ಡು ಕೊಟ್ಬಿಟ್ಟು ಕಾಲೇಜಲ್ಲಿ ಸೇರಿಸೋದು ಫಾರಿನಲ್ಲಿ ಅಲ್ವಾ? ನೋಡಿದ್ರೆ ಬಡವರ ಮಕ್ಕಳು ಏನ್ ಮಾಡಬೇಕು? ಪ್ರಾಬ್ಲಮ್ಸ್ ವರ್ ಇನ್ಹೆರೆಂಟ್. ಬಟ್ ಹ್ಯಾವಿಂಗ್ ಸೆಡ್ ದಟ್, ಒಂದು ವಿಷಯ ನಾವು ನೋಡಬೇಕು, ಇದಕ್ಕಿಂತ ಕೆಟ್ಟ ಸ್ಥಿತಿಯಲ್ಲಿರುವಂತಹ ದೇಶಗಳಿವೆ, ಇನ್ಕ್ಲೂಡಿಂಗ್ ಪಾಕಿಸ್ತಾನ್. ಬಟ್ ಈ ರೀತಿ ಅನಾರ್ಕಿ, ಪಬ್ಲಿಕ್ ಅನ್ರೆಸ್ಟ್, ಸಿವಿಲ್ ಅನ್ರೆಸ್ಟ್, ಆಲ್ಮೋಸ್ಟ್ ಇದು ಸಿವಿಲ್ ವಾರ್ ಲೆವೆಲ್ ಹೊರಟೋಗಿದೆ. ಈ ರೀತಿ ಆಗಿಲ್ಲ. ಎಕ್ಸಾಂಪಲ್ಸ್, ನೈಜೀರಿಯಾಲಿ ಪಾವರ್ಟಿ ಅನ್ನೋದೇನಿದೆಯಲ್ಲ, ದಟ್ ಈಸ್ 40%. 40% ಆಫ್ ನೈಜೀರಿಯನ್ಸ್ ದೇ ಲಿವ್ ಬಿಲೋ ದ ನ್ಯಾಷನಲ್ ಪಾವರ್ಟಿ ಲೈನ್. ಅಂದ್ರೆ ಸುಮಾರು 80 ಲಕ್ಷ ಜನ, ಅರ್ಥ ಆಯ್ತಾ, ಅವರು ಪಾವರ್ಟಿ ಲೈನ್ ಕೆಳಗಡೆ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ರೇಟ್, ಯುಲ್ ಬಿ ಸರ್ಪ್ರೈಸ್ಡ್, 33%. ಅವ್ರ ಪ್ರಾಬ್ಲಮ್ಸ್ ಇದೆ, ಬಟ್ ದಿಸ್ ಇಸ್ ನಾಟ್ ಹ್ಯಾಪನಿಂಗ್ ಓವರ್ ದೇರ್. ಸೌತ್ ಆಫ್ರಿಕಾ 32% ಅನ್ಎಂಪ್ಲಾಯ್ಮೆಂಟ್ ರೇಟ್. ನಾವು ಇಷ್ಟೊಂದೆಲ್ಲ ಹೇಳ್ತೀವಿ ಸೌತ್ ಆಫ್ರಿಕಾ ಇಸ್ ಅ ಗುಡ್ ಕಂಟ್ರಿ, ಕಾರಣ ಅದು 32% ಅನ್ಎಂಪ್ಲಾಯ್ಮೆಂಟ್ ರೇಟ್ ಇದೆ. ಆ್ಯಂಡ್ ಯೂತ್ ಅನ್ಎಂಪ್ಲಾಯ್ಮೆಂಟ್, ನೀವು ಅನ್ಎಂಪ್ಲಾಯ್ಮೆಂಟ್ ಅಂತ ನೋಡಿದಾಗ ದೇರ್ ಆರ್ 2 ಇಂಡಿಕೇಟರ್ಸ್ ಅದಕ್ಕೆ. ಒಂದು ಓವರ್ ಆಲ್ ಅನ್ಎಂಪ್ಲಾಯ್ಮೆಂಟ್, ಇನ್ನೊಂದು ಬಿಲೋ 35 ಏಜ್ ಗ್ರೂಪ್ ಏನಿದೆ ಅವರ ಅನ್ಎಂಪ್ಲಾಯ್ಮೆಂಟ್, ದಟ್ ಈಸ್ 50% ಇದರಲ್ಲಿದೆ. ಏನು ಸೌತ್ ಆಫ್ರಿಕಾ ಅಲ್ಲಿದೆ 55% ಬಿಲೋ ಪಾವರ್ಟಿ ಲೈನ್. There is no anarchy. Because of a strong judiciary and civic system. For that matter, ಬಾಂಗ್ಲಾದೇಶದಲ್ಲಿ ಇದು ತುಂಬಾ ಜನ ಇದನ್ನ ಕಂಪೇರ್ ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಏನ್ ನಡೀತು, ಎಕನಾಮಿಕಲಿ ಚೆನ್ನಾಗಿ ಮುಂದುವರಿತಾ ಇದ್ದಂತ ಇಟ್ ವಾಸ್ ಗುಡ್. ಮುಂದೆ ಏನಾಗುತ್ತೆ ಅದು ಗೊತ್ತಿಲ್ಲ, ಬಿಕಾಸ್ ಫಾರಿನ್ ಮನಿ ಪಂಪ್ ಆಗ್ತಿದೆ. ಫಾರ್ ದಟ್ ಮ್ಯಾಟರ್, ಫಾರಿನ್ ಸ್ಪೈಸ್ ಏನಿದಾರಲ್ಲ, ಅಮೆರಿಕನ್ CIA ಅವರೆಲ್ಲರೂ ಕೆಲವರು ಮೊನ್ನೆ ಅಲ್ಲಿ ಸಿಗಾಕೊಂಡಿದ್ದಾರೆ. ಸ್ವಲ್ಪ ನಡೀತಾ ಇದೆ ಅಲ್ಲಿ ಈಗ. ಇಟ್ ಈಸ್ ಅಗೇನ್ಸ್ಟ್ ಇಂಡಿಯಾ, ಇದೆಲ್ಲ ನಡೀತಾ ಇದೆ. ದಟ್ ಈಸ್ ಒನ್ ಥಿಂಗ್. ಸೊ ಇಷ್ಟೊಂದೆಲ್ಲ ನಡೆದ್ರೂ ಎಲ್ಲಾರೂ ಇದಕ್ಕೆ ಹೋಗ್ತಿಲ್ಲ, ಏನೋ ಅನಾರ್ಕಿಗೆ ಹೋಗ್ತಿಲ್ಲ. ಆ್ಯಂಡ್ ಇದೊಂದು ವಿಷಯ ನಾನು ಹೇಳಬೇಕಿತ್ತು, ಕಂಪ್ಯಾರಿಸನ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ನೇಪಾಲ್ ವಿತ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಬಾಂಗ್ಲಾದೇಶ್. ವಿ ಕಾಂಟ್ ಕಂಪೇರ್ ಬೋತ್ ಆಫ್ ದೆಮ್. ನಡೆದಿರೋದು ರೆಜಿಮ್ ಚೇಂಜೆ, ಆದರೆ ವಿಧಾನ ಬೇರೆ ಬೇರೆ. ದಟ್ ವಾಸ್ ಅಬ್ನಾಕ್ಷಿಯಸ್ ವಾಟ್ ಹ್ಯಾಪನ್ಡ್ ಇನ್ ಬಾಂಗ್ಲಾದೇಶ್. ಅಟ್ಯಾಕ್ ಆನ್ ಮೈನಾರಿಟೀಸ್. ದೇ went into the homes of the ex-prime minister. ಅದು ಹೆಂಗಂದ್ರೆ undergarments, they were flashing the undergarments, which is obnoxious. Nepal alli they were sane, people were sane even in the protest. We have to accept that fact. Jana protest ಮಾಡಿದ ರೀತಿ ಏನಿದೆಯಲ್ಲ, there is no attack on the minority. There is no minority attacks in Nepal, but there was a minority attack. ಅಂದ್ರೆ ಯಾವ ರೀತಿ ಆಯ್ತು ಅಂತ ಹೇಳಿದ್ರೆ it was obnoxious. ಆ ರೀತಿ ಅದು ನಡೆದಿತ್ತು ಅಲ್ಲಿ. So there is no comparison. There are more countries ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿರುವಂಥದ್ದು, but they are not slipping into anarchy because of good internal mechanism. ಅದು ಕೊಲ್ಯಾಪ್ಸ್ ಆಗಿಬಿಟ್ಟಿತ್ತು ನೇಪಾಳ. ಕೃಷ್ಣರಾಜ್ ಸರ್, ಈಗ ನಾವು ನೇಪಾಳದ ಪ್ರತಿಭಟನೆಯನ್ನು ಇತ್ತೀಚಿನ ಬೇರೆ ಬೇರೆ ದೇಶಗಳ ಪ್ರತಿಭಟನೆಯೊಂದಿಗೆ ಹೋಲಿಸ್ಕೊಳ್ಳೋಕ್ಕಾಗಲ್ಲ. ಯಾರೋ ಬರೋದು, ದೇವಸ್ಥಾನಕ್ಕೆ ಬೆಂಕಿ ಹಚ್ಚಿಬಿಡೋದು,
ಯಾರೋ ಬರೋದು, ಇನ್ಯಾರ್ದೋ ಬೇರೆ ಧರ್ಮದವ್ರಿಗೆ ಹೊಡೆದು ಬಿಡೋದು ಬಾಂಗ್ಲಾದಲ್ಲಿ, ಶ್ರೀಲಂಕಾದಲ್ಲಿ ಏನೇನೋ ಆಗಿ ಹೋಯಿತು. ಇದೊಂದು ಕಡೆ ಇದ್ದಾಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ಫೋಕಸ್ಡ್ ಆಗಿದ್ರು ಅಂತ ಕಾಣುತ್ತೆ, ಸೆನ್ಸಿಬಲ್ ಆಗಿ ವರ್ಕ್ ಮಾಡಿದ್ರೆ ಅಂತ ಕೂಡ ಕೆಲವೊಮ್ಮೆ ನಮ್ಗೆ ಅನಿಸುತ್ತೆ. ಇದರ ಆಚೆಗೆ ಈ ಒಂದು ಮಾಡೆಲ್ ಇತ್ತಲ್ಲ, ಈ ಸೋಷಿಯಲ್ ಮೀಡಿಯಾ ಪ್ರತಿಭಟನೆಯ ಒಂದು ಮಾದರಿ ಇದೆಯಲ್ಲ, ಬೇರೆ ದೇಶಗಳು ಕೂಡ ಅಥವಾ ಬೇರೆ ದೇಶಗಳ ಅತೃಪ್ತರು ಕೂಡ ಇಂಥ ಒಂದು ಮೆಥಡನ್ನು ತುಂಬ ದುಡ್ಡು ಖರ್ಚು ಮಾಡದೆ ಅನುಸರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ನಿಮ್ಮ ಒಪಿನಿಯನ್ ಏನು ಸರ್ ಇದ್ರ ಬಗ್ಗೆ? ಅರಬ್ ಸ್ಪ್ರಿಂಗ್ ಶುರುವಾಗಿದ್ದು ಹೀಗೆ ಅಲ್ವಾ ರಮಕಾಂತ್ ಅವರೇ? ಕರೆಕ್ಟ್. ಅರಬ್ ಸ್ಪ್ರಿಂಗ್ ಆದಾಗ ಇದೇ ತರದ ಹೋಪ್ ಇತ್ತು ತಾನೆ, ಸೋಷಿಯಲ್ ಮೀಡಿಯಾದಿಂದ ಅಪ್ರೈಸಿಂಗ್ ಆಗುತ್ತೆ, ಎಲ್ಲ ಸರಿಯಾಗುತ್ತೆ ಅಂತ. ಬಟ್ ನೀವು ಆ ಪ್ಯಾಟರ್ನ್ ನೋಡ್ತಾ ಬಂದ್ರೆ, ನೀವು ಈಗ ಶ್ರೀಲಂಕಾ ತಗೊಂಡ್ರಿ, ಬಾಂಗ್ಲಾದೇಶ್ ತಗೊಳ್ಳೋಣ, ಇಂಡೋನೇಷ್ಯಾ ತಗೊಳ್ಳೋಣ, ಅಥವಾ ಆ ಕಾಲದಲ್ಲಿ ಫ್ರಾನ್ಸ್ ಕೂಡ ನೀವು ತಗೊಂಡಿರೋ ಎಕ್ಸಾಂಪಲ್ ನೋಡೋಣ, ಇವೆಲ್ಲ ಆನ್ ಎ ಕಂಪ್ಯಾರಿಸನ್ ಬಹಳ ಚಿಕ್ಕ ಚಿಕ್ಕ ಕಂಟ್ರೀಸು. ಓಕೆ. ನೇಪಾಳ ಪ್ರೊಟೆಸ್ಟ್ ಅಲ್ಲೂ ನಾವು ಆನ್ಲೈನ್ ಮಾನಿಟರ್ ಮಾಡಿದಾಗ ನಮ್ಗೆ ಸಿಕ್ತಿದ್ದು ಇಷ್ಟ ಹೊತ್ತಿಗೆ ಬನ್ನಿ ಅಂತ 1-1.5 ಗಂಟೆ ಹಿಂದೆ ಮೆಸೇಜ್ ಹಾಕ್ತಾ ಇದ್ರು ಅಷ್ಟೇ. ಓಕೆ. 1.5 ಗಂಟೆ ಹಿಂದೆ ಮೆಸೇಜ್ ಹಾಕಿದ್ರೆ ಅಷ್ಟು ಜನ ಒಂದು ಕಡೆ ಸೇರಕ್ಕೆ ಸಾಧ್ಯವಾಗುವಂತ ಪರಿಸ್ಥಿತಿ ಇರುವಂತ ದೇಶಗಳಿವೆಲ್ಲ. ಓಕೆ. ಅದು ಒಂದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ನಾವು. ಇಂಡಿಯಾದಂತ ದೇಶದಲ್ಲಿ ಈ ಪಾಸಿಬಿಲಿಟಿ ಬಹಳ ಕಡಿಮೆ. ಓಕೆ. ಸೊ ಕಂಟ್ರಿ ಒಂದು ದೊಡ್ಡದಿದೆ. ಪ್ಲಸ್ ಮೆಸೇಜಿಂಗು ನೇಪಾಳಲ್ಲಿ ಬಹಳ ಕ್ಲಿಯರ್ ಆಗಿತ್ತು, ಫಾರ್ಮಲ್ ಆಗಿತ್ತು. ನೀವು ರೆಡಿಟ್ ಅಲ್ಲೆಲ್ಲ ನೋಡಿದ್ರೆ ಅವರು ಮಾತಾಡ್ತಿದ್ದು ಬಹಳ ಸಿವಿಕ್ ಆಗಿ, ಬಹಳ ಫಾರ್ಮಲ್ ಆಗಿ ಮಾತುಕತೆ ಇವಾಗ್ಲೂ ನಡೀತಾ ಇದೆ. ಅಟ್ ದಿಸ್ ಮೂಮೆಂಟ್ ಆಲ್ಸೋ ಅದನ್ನೇ ಮಾನಿಟರ್ ಮಾಡ್ತಾ ಇದ್ದೆ. ಇವಾಗ್ಲೂ ಬಹಳ ಕೂಲ್ ಅಂಡ್ ಕಾಮ್ ಆಗಿ ಮಾತಾಡ್ತಿದ್ದಾರೆ ಅವರು. ಆ ಭಾಷೆ ಇದೆ ಅಲ್ಲ, ಬಹಳ ಸೊಫಿಸ್ಟಿಕೇಟೆಡ್ ಆಗಿದೆ. ಓಕೆ. ಸೊ ಆ ಡಿಫ್ರೆನ್ಸ್ ಒಂದಿದೆ. ಸುಮ್ನೆ ಹೋಗಿ ಲೂಟಿ ಮಾಡಿ ಆತರ ಯಾರೂ ಮಾತಾಡ್ತಿಲ್ಲ ಅಲ್ಲಿ. ಚೇಂಜ್ ಬೇಕು, ಹೌದು. ಪ್ಲಸ್ ಇನ್ನೊಂದು ಅಂದ್ರೆ, ವಿಚ್ ಅದರ್ಸ್ ಪೊಲಿಟಿಕಲ್ ಸ್ಪೆಷಲಿಸ್ಟ್ ಹೇಳ್ಬೋದು ಇದನ್ನ, ಪೊಲಿಟಿಕಲ್ ಸೈಂಟಿಸ್ಟ್, ನೇಪಾಳ್ಗೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಸ್ಟೆಬಿಲಿಟಿ ಇರ್ಲಿಲ್ಲ ಮೊನಾರ್ಕಿ ಹೋದ್ಮೇಲೆ. 17 ವರ್ಷದಲ್ಲಿ 13 ಸರ್ಕಾರ ಬದಲಾಗುತ್ತೆ ಅಲ್ಲಿ. 17 ವರ್ಷ 13 ಸರ್ಕಾರ ಬದಲಾಗುತ್ತೆ. ಸೊ ಸರ್ಕಾರ ಬದಲಿ ಮಾಡೋದು ಅನ್ನೋದು ಅಲ್ಲಿ ಒಂದು ಸಾಮಾನ್ಯವಾದ ಪ್ರಕ್ರಿಯೆ. ಮೆಥಡ್ ಬೇರೆ ಆಗಿರ್ಬೋದು. ಕರೆಕ್ಟ್. ಸೊ ನಮ್ಮ ದೇಶದಲ್ಲಿ ಇದಾಗುತ್ತೆ ಅಂತ ಹೇಳೋರು ಇದನ್ನ ನೋಡ್ಬೇಕು. ನಮಗ್ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು, ನಾವು ಯಾವಾಗ ಈ ತರ ರೆಜಿಮ್ ಚೇಂಜ್ ಮಾಡಿದ್ವಿ ಅಂತ. ನಮ್ಮ DNA ಅದು ಇಲ್ಲ, ನಮ್ಮ ಡೆಮೋಕ್ರೆಟಿಕ್ DNA ಇಲ್ಲ. ಈ ಎಲ್ಲಾ ದೇಶಗಳಲ್ಲೂ ಇದು ಬಹಳ ಸಾಮಾನ್ಯವಾಗಿ ನಡೀತಿರೋದು, ಇನ್ಕ್ಲೂಡಿಂಗ್ ಶ್ರೀಲಂಕಾ, ಇನ್ಕ್ಲೂಡಿಂಗ್ ಬಾಂಗ್ಲಾದೇಶ್ ಮತ್ತೆ ಪಾಕಿಸ್ತಾನಲ್ಲಿ ಕೂಡ. ಆ ಡಿಫ್ರೆನ್ಸ್ ಮೇನ್ ಆಗಿದೆ. ಅವರು ಡೆಮೋಕ್ರಸಿನ ಅರ್ಥ ಮಾಡ್ಕೊಂಡಿರೋ ರೀತಿ, ಅವರು ಡೆಮೋಕ್ರಸಿನ ಬೇರೆಯವರಿಗೆ ಹೇಳ್ಕೊಡೋ ರೀತಿ, ಅದಕ್ಕೂ ನಾವಿಲ್ಲಿ ಅರ್ಥ ಮಾಡ್ಕೊಂಡಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಲ್ಲಿ ನಾವೆಲ್ಲ ಹೋರಾಡಿದ್ರೆ ಸರ್ಕಾರ ಚೇಂಜ್ ಮಾಡಬಹುದು ಅಂತ ಅವ್ರಿಗೆ ಅನ್ಸುತ್ತೆ. ನಮಗೆ ಆ ಥಾಟ್ ಬರಲ್ಲ ನಮ್ಮ ದೇಶದಲ್ಲಿ, ಅದು ಬರೋದು ಇಲ್ಲ. ಸೊ ಅದು ಡಿಫ್ರೆನ್ಸ್ ಇದೆ. ಸೊ ಸೋಷಿಯಲ್ ಮೀಡಿಯಾ ಯೂಸ್ ಆಗಿರೋದು ಎಫೆಕ್ಟಿವ್ ಆಗಿ ಅಂತಾನೆ ನನಗೆ ಅನ್ಸುತ್ತೆ. ನಾನು ಅದನ್ನು ಬಹಳ ಪಾಸಿಟಿವ್ ಆಗೇ ನೋಡ್ತೀನಿ. ಪ್ಲಸ್ ಆ ಪ್ರೊಟೆಸ್ಟರ್ಸ್ ಕೂಡ ಇನ್ಫಿಲ್ಟ್ರೇಷನ್ ಆಗಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ಅವ್ರ ಸ್ಟ್ರಾಟಜಿನ ನಿನ್ನೆ ಸಾಯಂಕಾಲದಿಂದ ಚೇಂಜ್ ಮಾಡ್ಕೊಂಡಿದ್ದಾರೆ. ಈಗ ಅವ್ರ ಫಾರ್ಮರ್ ಜಸ್ಟಿಸ್ ಏನಿದ್ರು ಅವ್ರನ್ನ ಇಂಟ್ರಿಮ್ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಕೇಳಿ ಆಮೇಲೆ ಚೇಂಜ್ ಆಗ್ತಾ ಇದೆ ಅಲ್ಲ ಇವಾಗ. ಇದ್ರ ಬಗ್ಗೆ ಎಲ್ಲ ಬಹಳ ಇಂಟ್ರೆಸ್ಟಿಂಗ್ ಆಗಿ ಡಿಸ್ಕಷನ್ ಆಗ್ತಾ ಇದೆ ಅಲ್ಲಿ. ಥ್ಯಾಂಕ್ ಯು ಕೃಷ್ಣರಾಜ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್. ಪ್ರೇಮಶೇಖರ ಸರ್, ತಾವು ಕೂಡ ಭಾಗಿಯಾಗಿದ್ರಿ, ಸಾಕಷ್ಟು ಮಾಹಿತಿನ ಹಂಚ್ಕೊಂಡಿದ್ರಿ, ತಮಗೂ ಕೂಡ ಥ್ಯಾಂಕ್ ಯು. ಇನ್ನು ಸುನಿಲ್, ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಿದ್ರಿ, ಥ್ಯಾಂಕ್ ಯು ಸೋ ಮಚ್. ನೋಡೋಣ, ನೇಪಾಳ ನೆರೆಹೊರೆಯಲ್ಲಿ ನಮ್ಮ ಪಕ್ಕದ ಮನೆಗೆ ಬಿದ್ದಂಥ ಬೆಂಕಿ ನಮ್ಮ ಮನೆಗೆ ಬರಲಿಕ್ಕೆ ತುಂಬ ಸಮಯ ಹಿಡಿಯಲಾರದು. ಹಾಗಾಗಿ ಅಕ್ಕಪಕ್ಕದ ಮನೆಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತೇಳಿ ಗಾಂಧೀಜಿಯವರು ಹೇಳ್ತಾ ಇದ್ರು. ಅಕ್ಕಪಕ್ಕದ ಮನೆ ಚೆನ್ನಾಗಿ, ನೆರೆಹೊರೆಯವರನ್ನು, ದೂರದಲ್ಲಿರೋ ಯಾವುದೋ ಬಂಧು ನಮಗೆ ಸಡನ್ನಾಗಿ ಬಂದುಬಿಡಲ್ಲ, ಅಕ್ಕಪಕ್ಕ ಚೆನ್ನಾಗಿರಬೇಕು ಅಂಥೇಳಿ. ಆ ಕಾರಣದಿಂದಾಗಿ ಇಂಥ ಭಾರತದ ನೆರೆಯ ದೇಶಗಳಲ್ಲಿ ಆದಷ್ಟು ಬೇಗ ಶಾಂತಿ ನೆಲೆಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.